ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 9th ಮಂತ್ ಸ್ಕ್ಯಾನಿಂಗಿಗೆ ಹೋಗ್ತಾ ಇದ್ದೀನಿ. ಅಂದರೆ 9th ಮಂತ್ ಆಗಿದೆ. ಸೊ ಇದು ಲಾಸ್ಟ್ ಸ್ಕ್ಯಾನ್ ನಂದು. ಲಾಸ್ಟ್ ವೀಕ್ ಅಂದರೆ ಇವಾಗ 9th ಮಂತ್ ಆದಮೇಲೆ ಗೊತ್ತಲ್ಲ ನಿಮಗೆ, ವೀಕ್ಲಿ ಕರೀತಾರೆ ಚೆಕಪ್ಗೆ. ಸೊ ಲಾಸ್ಟ್ ಫ್ರೈಡೇ ಹೋಗಿದ್ದಾಗ ಹೇಳಿದ್ರು ಈ ಫ್ರೈಡೇ ಲಾಸ್ಟ್ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಬನ್ನಿ ಅಂತ. ಸೊ ಇವಾಗ 11 ಗಂಟೆಗೆ ಸ್ಕ್ಯಾನಿಗೆ ಹೋಗಬೇಕು. ಸ್ಕ್ಯಾನ್ ಮುಗಿಸ್ಕೊಂಡು ಮತ್ತೆ 2 ಗಂಟೆಗೆ ಡಾಕ್ಟರ್ದು ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಇವಾಗಿನ್ನೂ ರೆಡಿಯಾಗಿದ್ದೀನಿ. ಪೃಥ್ವಿ ಬಂದಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ರೆಡಿಯಾಗಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕ್ಯಾನಿಂಗಿಗೆ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬೇಬಿದು ಗ್ರೋತ್ ಎಷ್ಟಾಗಿದೆ ಏನು ಅಂತ. ಬನ್ನಿ ಹೋಗೋಣ. ಮುಂದೆ ಏನಾಗುತ್ತೆ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಸ್ಕ್ಯಾನಿಂಗ್ ಬಂದರೆ ಗೊತ್ತಲ್ವ ಏನು ರಿಪೋರ್ಟ್ ಬರುತ್ತೆ ಏನು ಅಂತ. ಸೊ ನನಗೆ ಕ್ಯೂರಿಯಾಸಿಟಿ ಇದೆ. ರಿಪೋರ್ಟ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಅದಾದಮೇಲೆ ಮತ್ತೆ 2 ಗಂಟೆಗೆ ಡಾಕ್ಟ್ರ್ ಹತ್ರ ಹೋಗಬೇಕು. ಬನ್ನಿ, ಇವಾಗ ಅಮ್ಮ ಪೂರಿ ಮಾಡಿದ್ದಾರೆ, ಬ್ರೇಕ್ಫಾಸ್ಟ್ ತಿನ್ನಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ, ಆಲ್ರೆಡಿ ಟೈಮು ಆಗಿದೆ. ಪೃಥ್ವಿ ಬಂದು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಮೂಚಿಕ್ಕಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಹೆಂಗಿತ್ತು ಕಾರ್ ಡ್ರೈವಿಂಗು? ಹೆಂಗಿತ್ತು? ಥರ್ಡ್ ಡೇನಾ ಸೆಕೆಂಡ್ ಡೇನಾ? ಥರ್ಡ್ ಡೇ. ಅಮ್ಮು ಇವಾಗ ಕಾರ್ ಡ್ರೈವಿಂಗಿಗೆ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಲಾಂಗ್ ರೈಡ್ಗೆ ಹೋಗ್ಬೇಕಂತೆ ಅವಳು, ಅದಕ್ಕೆ ಕಾರ್ ಡ್ರೈವಿಂಗ್ ಹೋಗ್ತಿದ್ದಾಳೆ. ಆಯಿತು, ಫಸ್ಟ್ ಲಾಂಗ್ ರೈಡೇ ಕರ್ಕೊಂಡೋಗಿ ಆಮೇಲೆ ಈ ರೋಡಲ್ಲಿ ಕರ್ಕೊಂಡು ಹೋಗಾಯ್ತು ಅಲ್ಲ ಪೃಥ್ವಿ? ನೆಕ್ಸ್ಟ್ ಊರಿಗೆಲ್ಲ ಹೋಗ್ಬೇಕಂದ್ರೆ ಅಮ್ಮನೇ ಓಡಿಸ್ಕೊಂಡು ಹೋಗೋದು ಪೃಥ್ವಿ. ನೀನು ಆರಾಮಾಗಿ ಕೀ ಕೊಟ್ಬಿಟ್ಟು ಹಿಂದೆಗಡೆ ಕೂತ್ಕೋಬೋದಲ್ವಾ? ಹಾಂ, ಆಮೇಲೆ ಮನ್ಸು ಮಾಡ್ಬೇಕಾ ಏನಕ್ಕೆ? ನಾನು ಕಲಿತೀನಿ ಅಂತ ಹೇಳ್ತಾನೆ ಇದ್ದೀನಿ, ಬಟ್ ಕಲಿಯೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ನೋಡೋಣ ಯಾವಾಗ ಕಲಿಯೋಕ್ಕಾಗುತ್ತೋ ಅವಾಗ ಕಲಿಯೋದು ಅಷ್ಟೇ. ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡೋದು. ಗಿರ್ಜಮ್ಮ ಬಿಸಿ ಪೂರಿ ಮಾಡ್ತಿದ್ದಾರೆ. ಜಾಸ್ತಿ ದೊಡ್ಡ ಅದೇನಮ್ಮ ಪೂರಿನ ಚಪಾತಿನ ಅಷ್ಟು ದೊಡ್ಡದು ಮಾಡಿದ್ಯಾ? ಹೋಟ್ಲಲ್ಲಿ ದೊಡ್ಡದೇ ಮಾಡೋದು, ಈಗ ಮನೆ ಅಲ್ವಾ, ಇಷ್ಟು ದೊಡ್ಡದು ಮಾಡಿದ್ಯಲ್ಲ ಅದಕ್ಕೆ ಸಾಕು ನಂಗೆ. 2 ಅಷ್ಟು ದೊಡ್ಡದಂದರೆ 2 ಸಾಕು ನನಗೆ. ಫ್ರೆಂಡ್ಸ್, ಇವಾಗ ಪೂರಿ ತಿಂತಾ ಇದ್ದೀನಿ. ಟೈಮ್ ಆಲ್ರೆಡಿ 10:30 ಆಗಿದೆ. ಆ್ಯಕ್ಚುಲಿ ನಂಗೆ ಪೂರಿ ಅಂದ್ರೇ ಇಷ್ಟ ಇಲ್ಲ. ಪೂರಿ 4 ತಿಂಗಳು ತಿನ್ನೋಕ್ಕಾಗಲ್ಲ ಅಂತ ಅದಕ್ಕೆ ತಿನ್ಬಿಡು ಇವಾಗಲೇ ಅಂತ ಹೇಳ್ತಿದ್ದಾಳೆ ನನ್ನ ತಂಗಿ. ನಿಮ್ಮಪ್ಪ ಬೇರೆ 10 kg ಬುಕ್ ಮಾಡೈತೆ ಮಾವನಣ್ಣ ಫ್ರೆಂಡ್ ಹತ್ರ. ಮಂಡೇ ಬರುತ್ತಂತೆ. ಮಂಡೇ ಕಣ, ಈಗ ನಾಡಿದ್ದು ಕಮ್ಮಿಂಗ್ ಮಂಡೇ. ಅಪ್ಪ ಒಂದು 10 kg ಮಾವಿನಣ್ಣು ಬುಕ್ ಮಾಡಿದ್ದಾರೆ. ಚೆನ್ನಾಗಿ ತಿಂದ್ಬಿಡು ಡೆಲಿವರಿಗೆ ಹೋಗೋದಕ್ಕೂ ಮುಂಚೆ ಅಂತ. ನನಗೂ ಆ್ಯಕ್ಚುಲಿ ಲಾಸ್ಟ್ ವೀಕೆಲ್ಲ ಫುಲ್ಲು ತಿಂದು ಸಖತ್ ಹೀಟ್ ಥರ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈಗ ಒಂದು ನೆನ್ನೆಯಿಂದ ಸ್ಟಾಪ್ ಮಾಡಿದ್ದೀನಿ ಮಾವಿನಣ್ಣು ತಿನ್ನೋದು. ತಿನ್ನಬೇಕಂತ ಆಸೆ, ಡೈಲಿ ಕಂಟಿನ್ಯೂಸ್ ಆಗಿ ಮಾವಿನಣ್ಣು ತಿಂತಿದ್ದೆ. ಅದಕ್ಕೆ ಸ್ವಲ್ಪ ಯಾಕೋ ಮೈಯೆಲ್ಲ ತುಂಬ ಹೀಟ್ ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಒಂದಿನ ಬ್ರೇಕ್ ಕೊಡೋಣ ಅಂತ ಬ್ರೇಕ್ ಕೊಟ್ಟಿದ್ದೀನಿ. ಇವತ್ತು ತಿನ್ನೋಲ್ಲ, ಮಂಡೇ ಹೆಂಗೂ ಬರುತ್ತಲ್ಲ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಯಾವಾಗ ಡೆಲಿವರಿ ಡೇಟ್ ಬರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ತಿನ್ಬಿಡೋದು. ಅಂದರೆ ಸಣ್ಣ ಮಾವಿನಣ್ಣು ತಿನ್ನೋದು, ಮೊಸರನ್ನ ತಿನ್ನೋದು ಅಲ್ವಾ? 11 ಗಂಟೆ ಹೇಳಿರೋ ಸ್ಕ್ಯಾನಿಂಗೆ. ಇಲ್ಲೇ ಮನೆ ಹತ್ರನೇ ಇರೋದು, 5 ನಿಮಿಷ ಅಷ್ಟೇ. 10:50 ಮನೆ ಬಿಟ್ಟರು 11 ಗಂಟೆ ಆಗಿರ್ತೀವಿ. ಸೊ ಇವಾಗ ಹೊರಟಿದ್ದೀವಿ ನಾವು ಸ್ಕ್ಯಾನಿಂಗಿಗೆ. ಇದು ನನ್ನ ಲಾಸ್ಟ್ ಸ್ಕ್ಯಾನು, ಅಂದರೆ ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಅಂತ. ಇದು ಅಂದರೆ ಬೇಬಿ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಸೊ ಬೇಬಿ ಗ್ರೋತ್ ಕರೆಕ್ಟಾಗಿದ್ದರೆ ನೆಕ್ಸ್ಟ್ ವೀಕೆ ಪ್ರಾಬಬ್ಲಿ ಡೇಟ್ ಯಾವತ್ತು ಅಂತ ಹೇಳಿ ಕೊಡ್ತಾರೆ, ಒಂದು ಡೇಟ್ನ. ಅಂದರೆ ನಮಗೆ ಹೇಳಿದ್ದಾರೆ ಒಂದು ಡೇಟ್ನ ಡಿಸೈಡ್ ಮಾಡಿ ಅಂತ. ನಾವು ಒಂದು ಡೇಟ್ ಡಿಸೈಡ್ ಮಾಡ್ಕೊಂಡಿದ್ದೀವಿ, ಅದು ಯಾವತ್ತು ಅಂತ ಇವಾಗಲೇ ಹೇಳಲ್ಲ. ಸೊ
ಸೊ ಇವಾಗ ಸ್ಕ್ಯಾನ್ಗೆ ಅಂತ ಹೊರಟಿದ್ದು, ಬಟ್ ಎಲ್ಲ ರೋಡು ಬ್ಲಾಕ್ ಆಗಿರೋ ಕಾರಣ ಸ್ವಲ್ಪ ಅಂದರೆ ರೋಡು ಹೋಗೋಕೆ ಕಷ್ಟ ಆಗ್ತದೆ. ಫೈನಲಿ ಹಾಸ್ಪಿಟಲಿಗೆ ರೀಚ್ ಆದ್ವಿ. ಸ್ಕ್ಯಾನ್ಗೆ ಯಾರೋ ಆಲ್ರೆಡಿ ಹೋಗಿದ್ದು ಒಳಗಡೆ. ಫಾರ್ಮ್ನ ಫಿಲ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ವಿ ನಾವು. ಇವಾಗ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪೃಥ್ವಿ ಹಾಗೆ ಹೋದರು, ಯಾಕೆಂದರೆ ವಿರಾಟ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದರು. ಸೊ ಬಂದಿದೆ ಸ್ಕ್ಯಾನಿಂಗ್ ರಿಪೋರ್ಟು. ಡಾಕ್ಟ್ರು ಹೇಳಿದ್ರು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿಬಿಟ್ಟು, ಅಂದರೆ ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಅವರು ಹೇಳಿದ್ದು ಡಾಕ್ಟ್ರು ಎಲ್ಲ ನಾರ್ಮಲ್ ಇದೆ. ಬೇಬಿ ಕೂಡ 2.7 kg ಇದೆ ಅಂತ ಹೇಳಿದ್ರು. ಸೊ ಅದನ್ನು ಬಿಟ್ಟು ಬಾಕಿ ಎಲ್ಲ ಫುಲ್ ಎಲ್ಲ ನಾರ್ಮಲೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದರು. ಬಟ್ ಬೇಬಿನ ನನಗೆ ತೋರಿಸುವಾಗ ಅದು ಹೆಂಗಿತ್ತು ಅಂದರೆ ಪೊಸಿಷನ್ನು ಅಂದರೆ ಹೆಡ್ ಡೌನ್ ಇದೆ, ಹೆಡ್ ಕೆಳಗಡೆಗೆ ಇದೆ. ಸೊ ಅದು ಉಲ್ಟಾ ಮಲ್ಕೊಂಡಿತ್ತು, ಅಂದರೆ ಬೆನ್ನು ಮೇಲ್ಗಡೆಗೆ ಇರೋ ಥರ, ಹೆಡ್ ಡೌನ್ ಇರೋ ಥರ ಹಿಂಗೆ ಮುದ್ರಕೊಂಡು ಮಲ್ಕೊಂಡಿತ್ತು. ಸೊ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಅವ್ರು ಎಷ್ಟು ಟ್ರೈ ಮಾಡಿದ್ರು ಅದು ಓದಾಡುತ್ತೆ ಅಥವಾ ಉಲ್ಟಾ ಪೊಸಿಷನ್ಗೆ ಟರ್ನ್ ಆಗುತ್ತೆ ಅಂತ, ಬಟ್ ಅದು ಟರ್ನೇ ಆಗಲಿಲ್ಲ. ಎಷ್ಟೊತ್ತಾದ್ರೂ ನಾನೇ ಹಿಂಗೆ ಸೈಡ್ ಪೊಸಿಷನ್ಗೆ ಮಲ್ಕೊಂಡೆ, ಅಟ್ಲೀಸ್ಟ್ ಯಾವಾಗಾದ್ರೂ ಹಿಂಗೆ ಸೀದಾ ಮಲ್ಕೊಳ್ಳುತ್ತೆ ಅಂತ. ಬಟ್ ಅದು ಸೀದಾ ಮಲ್ಕೊಂಡಿಲ್ಲ, ಹಾಗೆ ಉಲ್ಟನೇ ಮಲ್ಕೊಂಡಿತ್ತು ಹೆಡ್ ಡೌನ್ ಮಾಡಿಕೊಂಡು. ಸೊ ಅಂದ್ರೆ ಸ್ವಲ್ಪ ಕಾಣಿಸ್ತು, ಕೈ ಕಾಣಿಸ್ತು, ಹಾರ್ಟು, ಅದ್ರ ಬೆನ್ನು, ತಲೆ ಎಲ್ಲ, ಅಂದರೆ ಫೇಸು ಅದೆಲ್ಲ ಅಷ್ಟೊಂದು ಏನು ಕ್ಲಾರಿಟಿ ಕಾಣಿಸ್ತಿಲ್ಲ, ಅದು ಉಲ್ಟಾ ಇರೋದ ಕಾರಣ. ಬಟ್ ಒಂಥರ ಚೆನ್ನಾಗಿತ್ತು ಫೀಲಿಂಗು. ನಾನು ಪ್ರತಿ ಸ್ಕ್ಯಾನ್ಗೆ ಹೋದಾಗ್ಲೂ, ನನಗೆ 6th ಮಂತ್ ಸ್ಕ್ಯಾನ್ ಆದಾಗ ನಂಗೆ ಸಖತ್ತಾಗಿ ತೋರಿಸಿದ್ರು ಅವರು. ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತು ಮಗು. ಆ್ಯಕ್ಚುಲಿ ಈ ಸ್ಕ್ಯಾನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಾಗಲಿಲ್ಲ. 6 ಮಂತ್ಸಲ್ಲಂತೂ ತುಂಬ ಚೆನ್ನಾಗಿ ತೋರಿಸಿದ್ರು. ಸೊ ಇವಾಗ ಪೊಸಿಷನ್ ಅದು ಉಲ್ಟಾ ಮಲ್ಕೊಂಡಿದ್ದ ಕಾರಣ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಒಂಥರ ಖುಷಿಯಾಗುತ್ತೆ ಅದನ್ನು ನೋಡ್ತಾ ಇದ್ದರೆ. ಆಮೇಲೆ ಹಾರ್ಟ್ ಬೀಟ್ ಕೇಳಿದಾಗಂತೂ ಇನ್ನೂ ಸಖತ್ ಖುಷಿ ಆಯಿತು. ಬಟ್ ಹಾರ್ಟ್ ಬೀಟ್ ಎಷ್ಟು ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಫಸ್ಟ್ ಬೇಬಿ ರಿಪೋರ್ಟಲ್ಲೆಲ್ಲ ಪ್ರತಿ ಸತಿ ಸ್ಕ್ಯಾನ್ ಮಾಡಿದಾಗಲೂ ಹಾರ್ಟ್ ರೇಟ್ ಮೆನ್ಷನ್ ಮಾಡಿರ್ತಾಯಿದ್ರು. ಆದರೆ ಈ ಸತಿ ಫಸ್ಟ್ ನಾವು ಅಂದರೆ ಫಸ್ಟ್ ಸ್ಕ್ಯಾನ್ಗೆ ಹೋಗ್ತೀವಲ್ಲ ಕನ್ಫರ್ಮೇಷನ್ಗೆ, ಅದ್ರಲ್ಲಿ ಮಾತ್ರನೇ ಹಾರ್ಟ್ ರೇಟ್ ಮೆನ್ಷನ್ ಆಗಿತ್ತು. ಅದನ್ನ ಬಿಟ್ಟು ಬಾಕಿ ಯಾವುದ್ರಲ್ಲೂ ಯಾವ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಹಾರ್ಟ್ ರೇಟ್ ಮೆನ್ಷನ್ ಆಗಿಲ್ಲ. ನನಗೂ ಗೊತ್ತಿಲ್ಲ ಯಾಕೆ ಹಾರ್ಟ್ ರೇಟ್ನ ಮೆನ್ಷನ್ ಮಾಡ್ತಾಯಿಲ್ಲ ಅಂತ. ಬಟ್ ಕೆಲವರು ಅಂದರೆ ಬೇರೆಯವ್ರ ವೀಡಿಯೋಸ್ನ ನಾನು ನೋಡಿದಾಗ ಅವ್ರು ಹೇಳ್ತಾರೆ ಇಷ್ಟಿದೆ ಹಾರ್ಟ್ ಬೀಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆನ್ಷನ್ ಮಾಡಿರ್ತಾರೆ ಅಂತ ಅನಿಸುತ್ತೆ. ಬಟ್ ನನಗೆ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಡಾಕ್ಟ್ರೂ ಒಂದು ಸತಿ ಕೇಳಿದೆ ಸ್ಕ್ಯಾನ್ ರಿಪೋರ್ಟ್ ತೊಗೊಂಡಾಗ, ಯಾಕೆ ಹಾರ್ಟ್ ರೇಟ್ ಮೆನ್ಷನ್ ಮಾಡ್ತಿಲ್ಲ ಅಂತ ಅಂದಿದ್ದಕ್ಕೆ ಅವರು ಇಲ್ಲ ಅದು ನಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅದರಿಂದ ಏನೋ ರೀಸನ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಸೊ ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ. ಇವಾಗ ಈ ಸ್ಕ್ಯಾನಿಂಗ್ ರಿಪೋರ್ಟ್ನ ತೊಗೊಂಡು ಡಾಕ್ಟ್ರ್ ಹತ್ರ 2 o'clock ಹೋಗಬೇಕು. ನೋಡಿ ಆ್ಯಕ್ಚುಲಿ ಇದರಲ್ಲಿ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ, ಬಟ್ ಒಂಥರ ನೋಡಿ ಕೈಯೆಲ್ಲ ಚೆನ್ನಾಗಿ ಕಾಣಿಸ್ತಿದೆ, ಕೈ ಬೆನ್ನು ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕಾಲು, ಬಟ್ ಇಲ್ಲಿಗಿಂತ ಅವರು ನನಗೆ ಅಲ್ಲಿ ತೋರಿಸಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಪಾಪು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತೆಲ್ಲ ಹೇಳಿದ್ರು. ಸೊ ಇವಾಗ ಟೈಮ್ ಬಂದು 12:15, ಇನ್ನೂ 2 ಗಂಟೆ ಅಂದರೆ ಇಲ್ಲೇ ಮನೆ ಹತ್ರನೇ ಇರೋದು ಡಾಕ್ಟರು. ಸೊ ಊಟ ಮುಗಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ, ಅದು ನಾನು ಹೇಳಿದ್ನಲ್ಲ 1 ಡೇಟ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಡಾಕ್ಟ್ರು ಇದು ಸ್ಕ್ಯಾನ್ ರಿಪೋರ್ಟ್ ನೋಡ್ಬಿಟ್ಟು ಏನು ಹೇಳ್ತಾರೋ ಆ ಪ್ರಕಾರ ಅದೇ ಡೇಟ್ಗಂದರೆ ಅದೇ ಡೇಟು, ಅಥವಾ ಇನ್ನೂ 1-2-3 ಡೇಸ್ ವೆಯ್ಟ್ ಮಾಡಿ ಅಂತಂದರೆ ವೆಯ್ಟ್ ಮಾಡಬೇಕಾಗತ್ತೆ. ನೋಡೋಣ ಹೇಗೆ ಆಗುತ್ತೋ ಹಾಗೆ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಡಾಕ್ಟ್ರ್ ಏನು ಹೇಳಿದ್ರು ಅಂತ ಹೇಳ್ತೀನಿ. ಹಲೋ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ, ಇವಾಗಿನ್ನು ಮನೆಗೆ ಬಂದ್ವಿ. ಸೊ ಹಾಸ್ಪಿಟಲ್ಗೆ ನಾನು ಅಮ್ಮ ಹೋಗಿದ್ವಿ, ಇವಾಗ ಆಟೋದಲ್ಲಿ ಹೋಗಿದ್ವಿ. ಸೊ ಇವಾಗೆಲ್ಲ ಮುಗೀತು, ಮನೆಗೆ ಬಂದ್ವಿ. ಅಮ್ಮ ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಏನಾಯಿತು ಡಾಕ್ಟ್ರ್ ಏನಂದರು ಅಂತ ನಿಮ್ಮ ಮುಂದೆ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು, ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಸೊ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ಗೊತ್ತು ಸ್ಕ್ಯಾನಿಂಗ್ ಹೋಗಿದ್ದೆ, ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು. ಡಾಕ್ಟ್ರ್ ಹತ್ರ ಕೂಡ ಇವಾಗ ಹೋಗಿದ್ದೆ. ಸೊ ನನಗೆ ಆ್ಯಕ್ಚುಲಿ 2:30 ಹಾಗೆ ಬರೋದಕ್ಕೆ ಹೇಳಿದ್ದು ಅವರು. ನಾವು ಹೋದಾಗ 2:30 ಆಗಿತ್ತು. ನನಗಿಂತ ಮುಂಚೆ ಒಂದು 4 ಮೆಂಬರ್ಸು ವೆಯ್ಟಿಂಗಲ್ಲಿದ್ದರು. ಸೊ ಅವ್ರದ್ದು ಆಗೋ ತನಕ ನಾನು ಕೂತ್ಕೊಂಡಿದ್ದೆ. ಸೊ ಆ ಒಂದು ಟೈಮಲ್ಲೇ BP ಚೆಕಪ್ಪು ಆಯಿತು, ಹಾಗೆ ವೆಯ್ಟ್ ಚೆಕಪ್ಪು ಆಯಿತು. ಸೊ ನಾನು ಥ್ರೂಔಟ್ ಮೈ ಮೈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇವಾಗ ನನಗೆ ಆಲ್ಮೋಸ್ಟ್ ಎಷ್ಟು kg ಇದ್ದೀನಿ ಗೊತ್ತಾ? ಇವತ್ತಿಗೆ 63 kg ಇದ್ದೀನಿ ಅಷ್ಟೇ. ನಾನು ಜಾಸ್ತಿ ವೆಯ್ಟ್ ಗೇನ್ ಆಗಿಲ್ಲ. ಮುಂಚೆ ಅಂದರೆ ಬಿಫೋರ್ ಪ್ರೆಗ್ನೆಂಟ್ ನಾನು ಎಷ್ಟು 55 ಇದ್ದೆ ಬಿಫೋರ್ ಪ್ರೆಗ್ನೆಂಟು. ಬಟ್ ಆಫ್ಟರ್ ಪ್ರೆಗ್ನೆಂಟು ಈಗ
ಇವತ್ತಿಗೆ ನಾನು 63 kg ಇದ್ದೀನಿ. ಜಾಸ್ತಿನೂ ಏನು ವೆಯ್ಟ್ ಗೇನ್ ಆಗಿಲ್ಲ ನಾನು. ಸೊ ಬೇಬಿ ಚೆನ್ನಾಗಿ ಗ್ರೋತ್ ಆಗಿದೆಯಂತೆ ಡಾಕ್ಟ್ರ್ ಹೇಳಿರೋ ಪ್ರಕಾರ. ಅಂದರೆ ಇವತ್ತು ಸ್ಕ್ಯಾನ್ ರಿಪೋರ್ಟ್ ಏನು ಬಂತಲ್ಲ ಅದ್ರ ಪ್ರಕಾರ ಬೇಬಿ ಗ್ರೋತು ತುಂಬಾ ಚೆನ್ನಾಗಿದೆಯಂತೆ. ಡಾಕ್ಟ್ರ್ ಕೇಳಿದ್ರು ನನಗೆ ಯಾವ ಡೇಟ್ ಫಿಕ್ಸ್ ಮಾಡಿಕೊಂಡೆ ಅಂತ. ಸೊ ನಾನು ಹೇಳಿದ್ನಲ್ಲ ನನ್ನ ಮೈಂಡಲ್ಲಿ ಒಂದು ಡೇಟ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಅದೇ ನಾವು ಈಗ ಪೂಜಾರಿನೆಲ್ಲ ಕೇಳಿಬಿಟ್ಟು ಆ ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ವಿ, ಆ ದಿನ ಒಳ್ಳೆ ದಿನ ಅಂತ ಹೇಳಿಬಿಟ್ಟು. ಸೊ ನಾನು ಅದೇ ಡೇಟ್ನ ಹೇಳಿದೆ ಡಾಕ್ಟ್ರಿಗೆ. ಸೊ ನಂಗೆ ಒಂದು ಕಡೆ ಅನ್ನಿಸ್ತಾ ಇತ್ತು ಎಲ್ಲಾದರೂ ಡಾಕ್ಟ್ರು ಮತ್ತೆ ಮುಂದಕ್ಕೆ ಹಾಕ್ಬಿಡ್ತಾರೋ ಏನೋ ಎತ್ತೋ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಹೋದಾಗ ನನಗೆ ಹೇಳಿದರು ಬೇರೆ ಡೇಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಬೇಬಿ ಗ್ರೋತ್ನ ನೋಡಿಕೊಂಡು ಬೇಕಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಸೊ ಇವತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಬೇಬಿ ಗ್ರೋತ್ ತುಂಬ ಚೆನ್ನಾಗಿದೆಯಂತೆ. ಸೊ ಅದಕ್ಕೋಸ್ಕರ ಡಾಕ್ಟ್ರು ನಾನೇನು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನೋ ಸೊ ಅದೇ ಡೇಟ್ಗೆ ವಿ ಆರ್ ಫೈನ್, ವಿ ಕ್ಯಾನ್ ಗೋ ವಿತ್ ಸೇಮ್ ಡೇಟ್ ಅಂತ ಹೇಳಿದ್ರು. ಬಟ್ ದ ಥಿಂಗ್ ಈಸ್ ಇಟ್ ಈಸ್ ಸಿ ಸೆಕ್ಷನ್. ಯಾಕೆ ಅಂತಂದರೆ ಬೇಬಿದು ಹೆಡ್ ಫಿಕ್ಸ್ ಆಗಿಲ್ಲ. ಸೊ ಇಟ್ ಈಸ್ ಸಿ ಸೆಕ್ಷನ್. ಸೊ ನನಗೆ ಮುಂಚೆಯಿಂದಲೂ ಗೊತ್ತಿತ್ತು ಇಟ್ ವಿಲ್ ಬಿ ಸಿ ಸೆಕ್ಷನ್ ಅಂತ. ವೈ ಬಿಕಾಸ್ ನನ್ನ ಫಸ್ಟ್ ಡೆಲಿವರಿ ಕೂಡ ಸಿ ಸೆಕ್ಷನ್ನೇ ಆಗಿತ್ತು. ಯಾಕೆ ಅಂತಂದರೆ ನನ್ನ ಫಸ್ಟ್ ಮಗ ಹುಟ್ಟಿದಾಗ ಆವಾಗ ನಾರ್ಮಲ್ಗೆ ಟ್ರೈ ಮಾಡಿದ್ವಿ. ಲೈಕ್ 1.5 ಡೇ ನಾನು ನಾರ್ಮಲ್ ಪೇಯ್ನೇ ತೊಗೊಂಡೆ. ಬಟ್ ಅವಾಗ ಏನಾಯಿತು ಅಂದರೆ ಅವನು ಅದು ಕರ್ಲ್ ಸುತ್ತಕೊಂಡು ಹುಡ್ತಾರೆ ಅಂತ ಹೇಳಿದ್ರು. ಸೊ ಆ ಥರ ಅವನು 3 ರೌಂಡ್ಸ್ ಸುತ್ತಕೊಂಡಿದ್ದ. ಸೊ ಆವಾಗ ಡಾಕ್ಟರ್ ತುಂಬ ಟ್ರೈ ಮಾಡಿದ್ರು ನಾರ್ಮಲ್ ಮಾಡೋದಕ್ಕೆ. ಬಟ್ ಅಟ್ ಲಾಸ್ಟ್ ಮೂಮೆಂಟ್ ಏನಾಯಿತು, ಒಂದು ಫುಲ್ಲು ಹಾರ್ಟ್ ಬೀಟು ಫುಲ್ಲು ಲೋ ಆಗಿಬಿಟ್ಟಿತ್ತು. ಸೊ ಆ ಮೂಮೆಂಟಲ್ಲಿ ಡಾಕ್ಟರ್ ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳಿ ಸಿ ಸೆಕ್ಷನ್ ಮಾಡಿಬಿಟ್ರು. ನಾನು ಅವಾಗ ನಾರ್ಮಲ್ ಪೇಯ್ನು ತೊಗೊಂಡೆ, ಸಿ ಸೆಕ್ಷನ್ ಪೇಯ್ನು ತೊಗೊಂಡೆ. ಸೀರಿಯಸ್ಲಿ ಆ ಪೇಯ್ನ್ ಹೆಂಗಿತ್ತು ಅಂದರೆ ನನಗೆ ಲೈಫಲ್ಲಿ ಮಕ್ಕಳೇ ಬೇಡಪ್ಪ, ಇನ್ನು ಇಷ್ಟೊಂದೆಲ್ಲ ಪೇಯ್ನ್ ತೊಗೊಳ್ಬೇಕಾ ಅಂತ ನಾನು ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಏಕೆ ಅಂತಂದರೆ ಸಿ ಸೆಕ್ಷನ್ ಆದಮೇಲೆ ನಾನು ನಾರ್ಮಲ್ ಪೇಯ್ನು ತೊಗೊಂಡಿದ್ದೀನಿ. ಸಿ ಸೆಕ್ಷನ್ ಆದಮೇಲೂ ಏನಾಗ್ತಿತ್ತು ಅಂದರೆ ಒಂದು ಹೆಜ್ಜೆ ಇಡೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಆ ಪೇಯ್ನ್ ಹೋಗೋದಕ್ಕೆ ನನಗೆ ಒಂದು ಆಲ್ಮೋಸ್ಟ್ ಲೈಕ್ 1 ಮಂತ್ ಹತ್ರನೇ ಆಯಿತು ನನಗೆ. ಏನಪ್ಪ ಅಂದರೆ ಸಡನ್ನಾಗಿ ಮಗು ಹತ್ರ ನನಗೆ ಎದ್ದೊಳಕ್ಕೆ ಆಗ್ತಿರಲಿಲ್ಲ ಬೆಡ್ಡಿಂದ. ನನಗೆ ಮಲ್ಕೊಂಡಿದ್ದೀನಿ ಬೆಡ್ಡಲ್ಲಿ ಅಂತಂದರೆ ಎದ್ದೊಳೋದಕ್ಕೇ 5 ಮಿನಿಟ್ಸ್ ಬೇಕಾಗ್ತಿತ್ತು. ಅಷ್ಟು ಸ್ಲೋ ಆಗಿ ಟರ್ನ್ ಆಗಿ ಕಾಲನ್ನ ಕೆಳಗಡೆ ಬಿಟ್ಟು ಎದ್ದೊಳ್ಬೇಕಿತ್ತು. ಒಂದು ಚೂರು 2 ಹೆಜ್ಜೆ 3 ಹೆಜ್ಜೆ ನಿಧಾನಕ್ಕೆ ಇಡಬೇಕಿತ್ತು. ಯಾಕೆಂದರೆ ಅಷ್ಟು ಪೇಯ್ನ್ ಆಗ್ತಿತ್ತು ನನಗೆ. ಅದಾದಮೇಲೆ ಈಗ ಮಗುನೂ ಅಷ್ಟು ಸಡನ್ನಾಗಿ ಎತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ ಬಗ್ಗಿ. ಆಮೇಲೆ ಒಂದು ಸ್ವಲ್ಪ ಜೋರಾಗಿ ನಕ್ಕಿದ್ರೆ ಪೇಯ್ನ್ ಬರ್ತಾಯಿತ್ತು. 1-2-3 ಸತಿ ಜೋರಾಗಿ ಕೆಮ್ಬಿಟ್ರೆ ತುಂಬ ಪೇಯ್ನ್ ಬರ್ತಾಯಿತ್ತು. ಆ ಥರ ಎಲ್ಲ ಆಗ್ತಾಯಿತ್ತು. ನನಗೆ ಅವಾಗ ಸೀರಿಯಸ್ಲಿ ಡಿಸೈಡ್ ಮಾಡಿದ್ದು ಬೇಡಪ್ಪ, ನನಗೆ ನಿಜ ಮಕ್ಕಳೇ ಬೇಡ ಇಷ್ಟೊಂದೆಲ್ಲ ಪೇಯ್ನು ಅಂತ. ಬಟ್ ಆಫ್ಟರ್ 1 ಮಂತ್ ಆದಮೇಲೆ ಎಲ್ಲ ನಾರ್ಮಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪೇಯ್ನು ಎಲ್ಲ ಕಡಿಮೆ ಆಯಿತು. ಬಟ್ ನಾನು ಆಗ ಡಿಸೈಡ್ ಮಾಡಿದ್ದು ಮಕ್ಕಳೇ ಬೇಡ ಅಂತ. ಅದಕ್ಕೆ ನಾನು ಫಸ್ಟ್ ಮಗು ಆಗಿ 5 ಇಯರ್ಸ್ ಆದ್ರೂ ಮಕ್ಕಳೇ ಬೇಡ ಅಂತ ಇದ್ದಿದ್ದು. ಅದಾದಮೇಲೆ ಹೆಂಗೋ ನನ್ನ ಹಸ್ಬೆಂಡ್ ಮತ್ತು ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹೇಳಿದ್ರು ಒಂದು ಮಗು ಆಯ್ತಲ್ಲ 5 ಇಯರ್ಸ್ ಆಯಿತು, ಸೊ ಸೆಕೆಂಡ್ ಬೇಬಿ ಮಾಡ್ಕೊಂಬಿಡು, ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಮತ್ತು ನಾನು ಸೆಕೆಂಡ್ ಬೇಬಿಗೆ ಹ್ಞೂ ಅಂತ ಹೇಳಿದ್ದು. ಸೊ ಇಷ್ಟು ದಿನ ಏನು ಭಯ ಅನ್ನಿಸ್ತಾ ಇರಲಿಲ್ಲ ನನಗೆ. ಬಟ್ ಈಗ ಇನ್ನೊಂದು ವಾರ ಇದೆಯಲ್ಲಪ್ಪ ಅಂತ ಹೇಳಿಬಿಟ್ಟು ಭಯ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇವತ್ತಿಂದ ಭಯ ತುಂಬ ಜಾಸ್ತಿನೇ ಆಗ್ತಾಯಿದೆ ನನಗೆ. ಅಪ್ಪ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಅಂತ ಅನಿಸುತ್ತೆ. ಬಟ್ ಈ ಸತಿ ನನ್ನ ಜೊತೆಯಲ್ಲಿ ನನ್ನ ಫ್ಯಾಮಿಲಿ ಇರುತ್ತೆ ಅಂತ ಒಂದು ಹೋಪ್ ನನಗೆ. ಯಾಕೆಂದರೆ ಲಾಸ್ಟ್ ಟೈಮ್ ಕೊರೋನಾ ಇದ್ದಿದ್ದ ಕಾರಣ ಯಾರೂ ನನ್ನ ಜೊತೆಲಿ ಇರೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಅಮ್ಮ ಇದ್ದರು. ಬಟ್ ಸ್ಟಿಲ್ ಅವ್ರು ಯಾರೂ ನನ್ನ ವಾರ್ಡ್ ಹತ್ರಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಕೊರೋನಾ ಇತ್ತಲ್ಲ, ಅದಕ್ಕೆ ನಾನು ಒಬ್ಬಳೇ ಅಷ್ಟು ಅಳ್ತಾ ಇದ್ದೀನಿ, ಕಿರ್ಚ್ತಾ ಇದ್ದೀನಿ, ಕೂಗ್ಕೊತಾ ಇದ್ದೀನಿ, ಅಮ್ಮ ಬೇಕು ಒಂದು ಸತಿ ಕರೀರಿ ಪ್ಲೀಸ್ ಕರೀರಿ ಅಂತ. ಬಟ್ ಸ್ಟಿಲ್ ನರ್ಸ್ಗಳಂತೂ ಒಂದು ಸ್ವಲ್ಪ ಕೂಡ ಅಳ್ಳಾಡಲೇ ಇಲ್ಲ. ಅದು ಹಾಗೆ ನೋವು ಬರೋದು, ನೀನು ಯಾಕೆ ಹಿಂಗೆ ಆಡ್ತೀಯಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಡೋರ್ ಹತ್ರ ನಿಂತ್ಕೊಂಡು ಕೇಳ್ಕೊತಾ ಇದ್ರು ಬಿಡಿ ಒಂದು ಸತಿ ಬಿಡಿ ಅಂತ. ಬಟ್ ಸ್ಟಿಲ್ ಬಿಡಲಿಲ್ಲ. ನಮ್ಮಮ್ಮನೇ ದೂರ ಕಳಿಸ್ಬಿಟ್ರು, ನೀವಿದ್ದರೆ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ ಅಂತ. ಅಪ್ಪ ಅದನ್ನು ನನಗೆ ಇವತ್ತು ನೆನೆಸ್ಕೊಂಡ್ರೂ ಸಖತ್ ಭಯ ಆಗುತ್ತೆ ಆ ಪೇಯ್ನ. ಗೊತ್ತಿಲ್ಲ ನಾನು ಈ ಸತಿ ಹೇಗೆ ಅದನ್ನು ನಾನು ತೊಗೊತೀನಿ ಅಂತ. ಸಿ ಸೆಕ್ಷನ್ ಏನೋ ಒಂದು ಹಾರ್ಡ್ಲಿ ಒಂದು 1/2 ಅವರ್ ಒಳಗಡೆ ಆಗೋಗ್ಬಿಡುತ್ತೆ. ಅನಸ್ತೀಶಿಯಾ ಕೊಟ್ಟಿರ್ತಾರೆ, ಎಸ್. ಬಟ್ ಸ್ಟಿಲ್ ಆಫ್ಟರ್ ದಟ್ ಇದೆಯಲ್ಲ ಪ್ರೊಸೀಜರು, ಅದನ್ನು ನೆನೆಸ್ಕೊಂಡು ನಂಗೆ ತುಂಬ ಭಯ ಆಗುತ್ತೆ. ಆ್ಯಕ್ಚುಲಿ ನಾನು ಒಂದು ಇಂಜೆಕ್ಷನ್ ತೊಗೊಳೋದಕ್ಕೂ ಸಖತ್ ಭಯ ಪಡ್ತೀನಿ. ಅಂಥದ್ರಲ್ಲಿ 2ನೇ ಸತಿ ಓಟಿಗೆ ಹೋಗ್ತಾಯಿದ್ದೀನಿ ಅಂತ ಭಯ ಇದೆ. ನನ್ನ ರಾಯನ ನೆನೆಸ್ಕೊಂಡು ಈ ಸತಿ ಆಪ್ರೇಷನ್ ಥಿಯೇಟರ್ಗೆ ಹೋಗಿ ಸೇಫಾಗಿ ಆಚೆ ಬಂದುಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇದೆ.
ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಗಿತ್ತು. ಯಾಕೆಂದರೆ 9 ಮಂತ್ಸಿಂದ ನಾನು ವ್ಲಾಗೇ ಮಾಡಿಲ್ಲ ಹೇಳಬೇಕು ಅಂತಂದರೆ. ಅಂದರೆ ತುಂಬ ಕಡಿಮೆ ನಾನು ವ್ಲಾಗ್ ಮಾಡಿರೋದು. ಅಂದರೆ ನಾನು ಪ್ರೆಗ್ನೆನ್ಸಿ ಆದಾಗಿಂದ ಇವತ್ತಿನ ತನಕನೂ ತುಂಬ ಕಡಿಮೆ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿರೋದು. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಅಷ್ಟೇ, ಬಟ್ ಯೂಟ್ಯೂಬಲ್ಲಿ ನಾನು ನಿಜ ಆ್ಯಕ್ಟಿವ್ ಆಗಿಲ್ಲ. ಯಾಕೆಂದರೆ ನಾನು ಆಫೀಸ್ ಹೋಗಿ ಬರೋದೇ ನನಗೆ ತುಂಬ ಟಯರ್ಡ್ ಆಗಿಬಿಡ್ತಾಯಿತ್ತು. ನಾನು ಟಿಲ್ ಲಾಸ್ಟ್ ವೀಕ್ ತನಕನೂ ಆಫೀಸಿಗೆ ಹೋಗಿದ್ದೀನಿ. ಈಗ ನಾನು ಡೆಲಿವರಿ 1 ವೀಕ್ ಇರೋ ಹಾಗೆ ನಾನು ಸ್ಟಾಪ್ ಮಾಡಿದ್ದೆ ಅಷ್ಟೇ. ಸೊ ಆ ಒಂದು ಗ್ಯಾಪಲ್ಲಿ ನನಗೆ ಯಾವುದೇ ರೀತಿಯಾದಂಥ ವ್ಲಾಗ್ಸ್ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನಂಗೆ ಅಷ್ಟು ಎನರ್ಜಿ ಇರಲಿಲ್ಲ. ಸೊ ಇವಾಗ ಅದಕ್ಕೇ ಇವತ್ತು ನಾನು ನನ್ನ ಒಂದು ಅಪ್ಡೇಟ್ಸ್ನ ನಿಮಗೆ ಕೊಡೋಣ ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.